ಎಲ್ರಿಗೂ ನಮಸ್ಕಾರ. ಇದು ವೆಹಿಕಲ್ ಡೀಟೇಲ್ಸು ನಮ್ಮದು ವೇಸ್ಟ್ ಕಲೆಕ್ಟೆಡ್ ಏನಿದೆ ಆಟೋಗಳದ್ದು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಅದನ್ನು ನಮ್ಮ MIS ವೆಬ್ಸೈಟಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಫಸ್ಟು ನೀವು SBM ಲಾಗಿನ್ ಆಗಬೇಕು. ಅದಕ್ಕೆ SBM ಲಾಗಿನ್ ಅಂತ ಕೊಡಿ. ಇಲ್ಲಿ ಮೆನ್ಯೂ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ಇದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಲೆಫ್ಟ್ ಸೈಡ್ಗೆ ಲಾಗಿನ್ ಅಂತ ತಗೊಳ್ಳಿ. ಇಲ್ಲಿ ಯೂಸರ್ ID ಬಂದು ಚನ್ನಪಟ್ಟಣಗೆ ಒಂದಿದೆ, ಕನಕಪುರಗೆ ಆ್ಯಂಡ್ ಮಾಗಡಿಗೆ, ರಾಮನಗರಗೆ ಬೇರೆ ಬೇರೆದು ಇದೆ. ಸೊ ಇದನ್ನು ನಾನು ಶೇರ್ ಮಾಡ್ತೀನಿ. ಸೊ ಫಸ್ಟು ಯೂಸರ್ ID ಹಾಕಿ, ಪಾಸ್ವರ್ಡ್ ಬಂದು SBM@2026. ಸೆಕ್ಯೂರಿಟಿ ಕೋಡ್ ಏನಿದೆ ಅದನ್ನು ಎಂಟ್ರಿ ಮಾಡಿ, ದೆನ್ ಸೈನ್ ಇನ್ ಕೊಡಿ. ಒನ್ಸ್ ನೀವು ಸೈನ್ ಇನ್ ಕೊಟ್ಟಾದ್ಮೇಲೆ ಸೈನ್ ಇನ್ ಕೊಟ್ಟಾದ್ಮೇಲೆ ಈ ಪೇಜ್ ಓಪನ್ ಆಗುತ್ತೆ. ಇದು ಗೆಟ್ OTP ಕೊಡಿ. ಸೊ ಈ ಚನ್ನಪಟ್ಟಣದ್ದು ಎಲ್ಲ OTPs ರೆಡ್ಡಿ ಸರ್ಗೆ ಹೋಗುತ್ತೆ. ಸೊ ಅವರಿಂದ ಕಲೆಕ್ಟ್ ಮಾಡ್ಕೊಳ್ಳಿ ಲಾಗಿನ್ ಆಗಬೇಕಾದ್ರೆ. ಒನ್ಸ್ OTP ಆದರೆ ಸಾಕು. ಸೊ ಇದು ರೆಡ್ಡಿ ಸರ್ ನಂಬರ್ ಇರೋದ್ರಿಂದ ಅವ್ರಿಗೆ ಹೋಗುತ್ತೆ. ಸೊ ಗೆಟ್ OTP ಕೊಡಿ. ಸರಿ, 298964 OTP ಏನು ಬರುತ್ತೆ ಅದನ್ನು ಕೊಟ್ಟು ವೆರಿಫೈ OTP ಕೊಡಿ. ಒನ್ಸ್ ಲಾಗಿನ್ ಆದಮೇಲೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫೇಸ್ 2 ಎಂಟ್ರಿ ಲೆಫ್ಟ್ಗೆ ಇದನ್ನು ಡಬಲ್ ಕ್ಲಿಕ್ ಮಾಡಿ ತಗೊಳ್ಳಿ. ಇಲ್ಲಿ PM07V ಈ ಮಾಡ್ಯೂಲಲ್ಲೇ ಎಂಟ್ರಿ ಮಾಡಬೇಕಾಗಿರೋದು. PM07V ಇದನ್ನ ಡಬಲ್ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಗ್ರಾಮ ಪಂಚಾಯತಿ, ನಾನು ಇಲ್ಲಿ ಎಕ್ಸಾಂಪಲ್ಗೆ ಸುಮ್ಮನೆ ಕೂಡ್ಲೂರು ಅಂತ ತಗೊತಾ ಇದ್ದೀನಿ. ಸೊ ನಿಮ್ಮ ಗ್ರಾಮ ಪಂಚಾಯತಿಗಳು ಯಾವ್ದಾವ್ದಿದೆ ಎಲ್ಲರೂ ಇದನ್ನ ತಗೊಳ್ಳೇಬೇಕು, ಇದನ್ನ ಅಪ್ಡೇಟ್ ಮಾಡಲೇಬೇಕು. ಸೊ ಕೂಡ್ಲೂರು ಅಂತಾನೆ ತಗೊಳ್ಳಿ, ಒಂದು ಸಾಕಷ್ಟೇ. ಅದರ್ಸ್ ತಗೊಳ್ಳಿ, ಸಬ್ ಕ್ಯಾಟಗರಿ, ಸೀರಿಯಲ್ ನಂಬರ್ 1. ಇಲ್ಲಿ 2025 ನೀವು 2026 ಎಂಟ್ರಿ ಮಾಡೋಕ್ಕೆ ಹೋದ್ರೂ ಅದು ಕೇಳುತ್ತೆ ಪ್ರೀವಿಯಸ್ ಎಂಟ್ರಿ ಮಾಡಲೇಬೇಕು ಅಂತ. ಸೊ ಹಾಗಾಗಿ 2025 ಜೂನಿಂದ ಹಿಡಿದು 2026 ಜೂನ್ವರೆಗೂ ಎಂಟ್ರಿ ಮಾಡಲೇಬೇಕು. ಇಲ್ಲಿ ಆಟೋ ಟಿಪ್ಪರ್ ಅಂತ ತಗೊಳ್ಳಿ, ವೆಹಿಕಲ್ ಸಬ್ ಕ್ಯಾಟಗರಿ. ದೆನ್ ಇಲ್ಲಿ ಮೋಟರೈಸ್ಡ್ ವೆಹಿಕಲ್ ನಂಬರ್, ಆ ವೆಹಿಕಲ್ ನಂಬರ್ ಏನಿರುತ್ತೆ ಅದನ್ನೇ ಎಂಟ್ರಿ ಮಾಡಬೇಕು. ಆಗ್ತೀರಾ? ದೆನ್ ವೇಸ್ಟ್, ನಮ್ಮದು ವೆಟ್ ವೇಸ್ಟ್ ಕಲೆಕ್ಟ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಸಿಂಗಲ್ ಕಂಪಾರ್ಟ್ಮೆಂಟ್ ತಗೊಳ್ಳಿ. ಹೌಸ್ ಹೋಲ್ಡ್ ಇಲ್ಲೇ ಇರುತ್ತೆ, ಮೆನ್ಷನ್ ಆಗಿರುತ್ತೆ, ಅದೇ ಹೌಸ್ ಹೋಲ್ಡ್ನ ಇಲ್ಲಿ ಎಂಟ್ರಿ ಮಾಡಿ. ಇನ್ಸ್ಟಿಟ್ಯೂಷನಲ್, ಆ ಗ್ರಾಮ ಪಂಚಾಯತಿನಲ್ಲಿ ಎಷ್ಟು ಇನ್ಸ್ಟಿಟ್ಯೂಷನಲ್ ಇದೆ ಮತ್ತು ಕಮರ್ಷಿಯಲ್ ಆಗಿ ಎಷ್ಟಿದ್ದಾವೆ, ಬೇರೆ ಏನಾದರೂ ಅದರ್ಸ್ ಇದ್ದರೆ ಅದನ್ನು ಸ್ಪೆಸಿಫೈ ಮಾಡಿ ತಗೊಳ್ಳಿ. ಆ್ಯಂಡ್ ಓನರ್ಶಿಪ್ ಬಂದು ಯಾವಾಗಲೂ GPನೇ ಇರುತ್ತೆ. ದೆನ್ ಅಸೆಸ್ಟ್ ರಿಜಿಸ್ಟರ್ ತಗೊಳ್ಳಿ. ಇಲ್ಲಿ ಯಾವುದೇ AMC ನಮ್ಮಲ್ಲಿ ಇಲ್ಲ, ಸೊ ಹಾಗಾಗಿ ನೋ ಅಂತಲೇ ತಗೊಳ್ಳಿ. ದೆನ್ ಎಕ್ಸ್ಪೆಂಡಿಚರು ಮಂತ್ಲಿ, ಆ ಮೇಂಟೆನೆನ್ಸ್ಗೆ ಎಷ್ಟು ಖರ್ಚಾಗುತ್ತೆ, ಅರೌಂಡ್ ನಾನು 2000 ಹಾಕ್ತಾಯಿದ್ದೀನಿ, ಬಟ್ ಮೇಂಟೆನೆನ್ಸ್ಗೆ 1 ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ ನೀವು ಅದನ್ನು ಎಂಟ್ರಿ ಮಾಡಬೇಕು. ಆ್ಯಂಡ್ ಫ್ಯೂಯಲ್ಗೆ ಎಷ್ಟು ಖರ್ಚಾಗುತ್ತೆ ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ದೆನ್ ಎಷ್ಟು ಕಿಲೋಮೀಟರ್ ಅದು ರನ್ ಆಗುತ್ತೆ ಆಟೋ ಅದನ್ನು ಎಂಟ್ರಿ ಮಾಡಬೇಕು. ಅದಾದಮೇಲೆ ಸೋರ್ಸ್ ಆಫ್ ಫಂಡಲ್ಲಿ, ಸೊ ನಾವು ಯಾವುದರಿಂದ ಆ ಆಟೋನ ಖರೀದಿ ಮಾಡಿದ್ದೀವಿ, ಒಂದು 15 ಫಿನಾನ್ಸ್ ಇರುತ್ತೆ, ಇಲ್ಲ ಅಂದರೆ SBM ಫಂಡ್ ಇರುತ್ತೆ. ಸೊ ಆಲ್ಮೋಸ್ಟ್ ನಮ್ಮಲ್ಲಿ ಫೇಸ್ 1 ಯಾವುದಾದ್ರು ಗ್ರಾಮ ಪಂಚಾಯತಿಗಳಿದ್ದಾವೆ ಅದೆಲ್ಲ 15 ಫಿನಾನ್ಸಿಂದನೇ. ಫೇಸ್ 1 ಇರೋದು ಎಲ್ಲ SBM ಫಂಡಿಂದನೇ ತೊಗೊಂಡಿರೋದು. ಫೇಸ್ 2 ಬಂದು 15 ಫಿನಾನ್ಸ್ ಆಗುತ್ತೆ. ಸೊ ಇದು ಕೂಡ್ಲೂರು ಫೇಸ್ 1 ಆಗಿರೋದ್ರಿಂದ
ಸೊ SBM ಫಂಡ್ ಟ್ರ್ಯಾಕಿಂಗ್ ಮೆಕ್ಯಾನಿಸಮ್ಸ್ ವೆಹಿಕಲ್ ಎಸ್ ಇರುತ್ತೆ. ನಾವು ನಮ್ಮಲ್ಲಿ ಎಲ್ಲ ಟ್ರ್ಯಾಕಿಂಗ್ದು GPS ಇದೆ, ಹಾಗಾಗಿ GPS ಎಸ್ ಅಂತ ಕೊಡ್ತೀರಾ. ಇಲ್ಲಿ ಅಪ್ಲೋಡ್ PDF ಅಂತ ಇದೆ. ಇದಕ್ಕೆ ನೀವು RC ನಂಬರ್ ಏನಿದೆ RC ಕಾರ್ಡ್ದು ಆ RC ಕಾರ್ಡ್ದು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು 50 KB ಒಳಗೆ ಇರಬೇಕು. ಒನ್ಸ್ ಅದಾದ್ಮೇಲೆ ಸಬ್ಮಿಟ್ ಬಟನ್ ಕೊಡಿ. ಒನ್ಸ್ ನೀವು ಸಬ್ಮಿಟ್ ಮಾಡಾದ್ಮೇಲೆ ರೆಕಾರ್ಡ್ ಇನ್ಸರ್ಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೆಕ್ಸ್ಟು ಅದೇ ಥರ ಜುಲೈಗೆ ತೊಗೊತೀರಾ. ಸೇಮ್ ಎಲ್ಲದನ್ನು ಇಲ್ಲಿ ಲೈಕ್ ಎಸ್ ಅಂತ ಫಂಕ್ಷನಲ್ ಯಾವಾಗಲೂ ಎಷ್ಟೇ ಇರಬೇಕು. ಸೊ ಇಲ್ಲಿ ಮಾಮೂಲಿ ಮೋಟರೈಸ್ಡು ದೆನ್ ವೆಹಿಕಲ್ ಇದನ್ನು ತೊಗೊಂಡು ಜಸ್ಟ್ ಈ ಡೀಟೇಲ್ಸ್ ಎಲ್ಲ ಮತ್ತೆ ಸಬ್ಮಿಟ್ ಮಾಡಿ. ನೆಕ್ಸ್ಟ್ ಅದೇ ಥರ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಟಿಲ್ 2026 ಜೂನ್ವರೆಗೂ ಇದನ್ನು ಎಂಟ್ರಿ ಮಾಡಬೇಕು. ಥ್ಯಾಂಕ್ ಯು.